ನಮಸ್ಕಾರ. ಕರ್ನಾಟಕ ಐಡಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವರ ಕನಸು ದೊಡ್ಡದು, ಮಹತ್ವಾಕಾಂಕ್ಷೆ ದೊಡ್ಡದು, ಗುರಿ ದೊಡ್ಡದು. ಅಂತೆಯೇ ತಾವು ಕೂಡ ಬದುಕನ್ನು ಕಟ್ಟಿಕೊಳ್ತಾರೆ. ಒಂದು ಕಡೆ ಉದ್ಯೋಗವನ್ನು ಕೂಡ ಮಾಡ್ತಾ ಇದ್ರು. ಆದರೆ ತನ್ನೂರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಗುರಿ ಅಚ್ಚಲವಾಗಿತ್ತು. ಆ ಗುರಿಯ ಬೆನ್ನತ್ತಿದ ಸಂದರ್ಭದಲ್ಲಿ ಉದ್ಯಮಕ್ಕೆ ಕೈ ಹಾಕ್ತಾರೆ ಶ್ರೀಯುತರು. ನಂತರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ 3,000ಕ್ಕೂ ಹೆಚ್ಚು ಮಂದಿ ಇದರಿಂದ ಲಾಭವನ್ನು ಪಡೆದುಕೊಳ್ತಿದ್ದಾರೆ. ಅಂದರೆ ಇವರ ಸಾಧನೆಯ ಬಗ್ಗೆ ಖಂಡಿತವಾಗ್ಲೂ ಮಾತಾಡಬೇಕು. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ವತಃ ಶಿವಪ್ಪ ಎನ್ ದೇವರಗುಡಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ಶಿವಪ್ಪ ಎನ್ ದೇವರಗುಡಿ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಎನ್ನುವ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ್ದು, ತನ್ನೂರಿಗೆ ಏನಾದ್ರೂ ಕೊಡುಗೆ ನೀಡಬೇಕು ಎಂಬ ಹಂಬಲ. ಹುಬ್ಬಳ್ಳಿಯಲ್ಲಿ ಎಂಜಿನಿಯರಿಂಗ್ ಪದವಿ, ಕಿರ್ಲೋಸ್ಕರ್ ಫೆರಸ್ ಸಂಸ್ಥೆಯಲ್ಲಿ 10 ವರ್ಷ ಸೇವೆ. ವಿದ್ಯಾವಂತ ಯುವಕರು ಬೆಂಗಳೂರಿಗೆ ವಲಸೆ ಕಾರಣ. ತನ್ನೂರಿನಲ್ಲೇ ಉದ್ಯಮ ಸೃಷ್ಟಿಗೆ ಅವಿರತ ಶ್ರಮ. ಹಲವಾರು ಏಳುಬೀಳು ಕಂಡ್ರು ಧೃತಿಗೆಡದ ಜೀವ. ಹೈನುಗಾರಿಕೆ ಉದ್ಯಮದ ಮೂಲಕ ಗೋಸೇವೆಗೂ ಮುಂದಾದ ಶಿವಪ್ಪ ಸಂಪೂರ್ಣ ನಷ್ಟ ಹೊಂದಿದ್ರು ಎದೆಗುಂದದ ಸಾಧಕ. ಫುಟ್ವೇರ್ ಕಾರ್ಖಾನೆ ಆರಂಭ ಮಾಡಿದ ಚಲದಂಕ ಮಲ್ಲ. ಕೋವಿಡ್ ಪರಿಣಾಮ ಮತ್ತೊಮ್ಮೆ 4.5 ಕೋಟಿ ರೂಪಾಯಿ ನಷ್ಟ. ಊರಿನವರ ಟೀಕೆಗೆ ಗುರಿ. ಕೊಪ್ಪಳ ಅಜ್ಜಯ್ಯನ ಆಶೀರ್ವಾದದಂತೆ ಸಂಕಲ್ಪ ತೊಟ್ಟು ಗುರಿ ಮುಟ್ಟಿದ ಮಹಾನ್ ಸಾಧಕ. ಸಾಮಾಜಿಕ ಕಾರ್ಯಗಳಲ್ಲೂ ಸದಾ ಮುಂದು. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಭಾಳ ಖುಷಿ ಆಗ್ತಾ ಇದೆ ಮೇಡಮ್. ನಾವು ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ನಮ್ಮನ್ನು ಚಿಲಕಮುಖಿ ಅಂತ ಒಂದು ಗ್ರಾಮದಲ್ಲಿ ಅವ್ರನ್ನ ಗುರುತಿಸಿ ಅವರು ಅಲ್ಲಿಂದ ಇಲ್ಲಿವರೆಗೂ ಕರೆದು ನಮ್ಮನ್ನು ಅವಾರ್ಡ್ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಜಿ ಕನ್ನಡದವ್ರಿಗೆ ಧನ್ಯವಾದಗಳು ಮೇಡಮ್. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಪಾರ ಮಂದಿ ನಿಮ್ಮ ಒಂದು ಉದ್ಯಮದ ಗುರಿಯಿಂದಾಗಿ, ನಿಮ್ಮ ಉದ್ಯಮದ ಸಾಧನೆಯಿಂದ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ ಅನ್ನೋದಾದರೆ ಏನು ಇನ್ಸ್ಪೈರ್ ಆಯಿತು, ಏನು ಪ್ರೇರಣೆ? ಶಾಲೆ ಮುಗಿಸಿ, ಕಾಲೇಜ್ ಮುಗಿಸಿ ಹೊರಗಡೆಯಿಂದ ಬರಬೇಕು, ಔಟ್ಪುಟ್ ಆದಾಗನೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು ಸಣ್ಣ ಹಳ್ಳಿಯಲ್ಲಿ ನಾವು ಹುಟ್ಟಿದ್ದೀವಿ, ಸಣ್ಣ ಹಳ್ಳಿಯಲ್ಲಿ ಬೆಳೆದಿದ್ವಿ, ಸಣ್ಣ ಹಳ್ಳಿಯಲ್ಲೇ ಸಾಲಿ ಓದಿದ್ದೀವಿ. ಬಟ್ ನಮ್ಮ ಊರಿಗೊಂದು ಏನಾದರೂ ಒಂದು ಕೊಡಲೇಬೇಕಲ್ಲ, ಟೆಕ್ನಿಕಲ್ ಆಗಿ ಓದಿದ್ದೀನಿ ನಾನು ಅಂತಂದು ಹೇಳ್ಬಿಟ್ಟು ಅದು ನನ್ನ ಮೇಜರ್ ಕಾನ್ಸೆಪ್ಟ್ ಇತ್ತು. ಹಳ್ಳಿಯಲ್ಲೇ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ, ಹಳ್ಳಿಯಲ್ಲೇ ಒಂದು ಏನಾದರೂ ಉದ್ಯೋಗ ಸೃಷ್ಟಿ ಮಾಡಿ ಹಳ್ಳಿ ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡೋಣ ಅಂತಲೇ ನಂದು ಉದ್ದೇಶ, ಮೇಜರ್ ಉದ್ದೇಶ ನಂದದು. ಸೊ ಆ ಉದ್ದೇಶ ಈಡೇರ್ಬೇಕಂತಂದು ಪರ್ಪಸ್ ಇಟ್ಕೊಂಡ್ಬಿಟ್ಟೆ ನಾನು ಇಂಜಿನಿಯರಿಂಗು ಓದಿದ್ದು. ಅಲ್ಲಿನೂ ನಾವು ಹಳ್ಳಿಯಿಂದ ಹೋದಾಗ ಅಲ್ಲಿ ಸಾಕಷ್ಟು ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ನಾನು ಅಷ್ಟೊಂದು ಚಾಣಕ್ಷ ಇದ್ದಿದ್ದಿಲ್ಲ. ಆದರೂ ಕೂಡ ಬಿಡಲಾರ್ದೆ ನಾವು ಓದಿ ಮುಗಿಸಿ ಬಂದಿದ್ದೀವಿ. ಬಂದಾದ ತಕ್ಷಣ ನಾವು ಉದ್ದೇಶ ಇದ್ದಿದ್ದು ದೊಡ್ಡದಾಗಿ ಒಂದು ಇಂಡಸ್ಟ್ರಿ ಮಾಡ್ಬೇಕಂತಂದು ಹೇಳ್ಬಿಟ್ಟು. ಬಟ್ ಆಗ ಇಂಡಸ್ಟ್ರಿ ಮಾಡ್ಬೇಕಂದ್ರೆ ಕ್ರೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಇತ್ತು. ಬಟ್ ಆವಾಗ ನನಗೆ ಕೋಟಿಗೆ 0 ಗೊತ್ತಿತ್ತು ಕರೆ, ಬಟ್ ಅಷ್ಟು ಕೋಟಿ ದುಡ್ಡು ನನ್ನ ಹತ್ರ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ RWF ರೈಲ್ ವೀಲ್ ಫ್ಯಾಕ್ಟ್ರಿಯಲ್ಲಿ ನಾನು ಫಸ್ಟ್ ಅಪಾಯಿಂಟ್ ಆಗಿದೆ. ನಾನು ಅಲ್ಲಿ 9 ತಿಂಗಳ ಕೆಲಸ ಮಾಡಿ, ಬಟ್ ನನಗೆ ಬೆಂಗಳೂರಲ್ಲಿ ಇದ್ಬಿಟ್ರೆ ನಾವು ಇಲ್ಲೇ ಸೆಟ್ಲ್ ಆಗಿಬಿಡ್ತೀವಿ, ಬೆಂಗಳೂರು ನಮ್ಮನ್ನು ಬಿಡಲ್ಲ ಅಂತಂದು ಹೇಳ್ಬಿಟ್ಟು ನಾವು ಅವಾಗಲೇ ಮತ್ತೆ ಯೋಚನೆ ಮಾಡಿ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರಿಯಲ್ಲಿ ನಾನು ಇಲ್ಲಿ ವರ್ಕ್ ಮಾಡ್ತಾನೆ ಅಲ್ಲಿ ಇಂಟರ್ವ್ಯೂಗೆ ಹೋದೆ. ಇಲ್ಲಿ RWF ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ ತಕ್ಷಣವೇ ಅವರೇ ನನ್ನ ಇಂಟರ್ವ್ಯೂನು ಮಾಡಿಲ್ಲ, ಡೈರೆಕ್ಟಾಗಿ ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡ್ರು. ಅಲ್ಲಿ 10 ವರ್ಷ ನಾನು ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದೆ. ಬಟ್ ನಮ್ಮದು ಉದ್ದೇಶ ಇದ್ದಿದ್ದು ಹಳ್ಳಿಯಲ್ಲೇ ಒಂದು ಬಿಸ್ನೆಸ್ ಮಾಡಬೇಕು. ಬಟ್ ಬಿಸ್ನೆಸ್ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಬಂದೈತೆ ಮೇಡಮ್. ಬಟ್ ನಾವು ಪೂರ್ವಿಕರಿಂದನೂ ನಾವು ಬಿಸ್ನೆಸ್ಸೇ ಮಾಡ್ಕೊತಾನೆ ಬಂದಿದ್ದೀವಿ, ನಮ್ಮ ವೃತ್ತಿ ಜೀವನನೇ ಬಿಸ್ನೆಸ್. ಬಟ್ ಬಿಸ್ನೆಸ್ ಮಾಡೋದೇ ಕಾನ್ಸೆಪ್ಟ್ ಇತ್ತು. ಬಟ್ ಸಣ್ಣ ಬಿಸ್ನೆಸ್ ನಮ್ಮ ತಂದೆಯವರು ಕಿರಾಣಿ ಅಂಗಡಿ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ರು. ಬಟ್ ನನಗೆ ಸಣ್ಣದು ಇದ್ದಿದ್ದಿಲ್ಲ, ದೊಡ್ಡ ಲೆಕ್ಕದಾಗ ಬಿಸ್ನೆಸ್ ಉದ್ದೇಶನೇ ದೊಡ್ಡದಾಗಿ ಊರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಈಗ ಒಂದು ಕಿರಾಣಿ ಅಂಗಡಿ ಅಂದರೆ ನಮ್ಮ ತಂದೆ ಮಾಡ್ತಾರೆ, ಇಲ್ಲ ನಮ್ಮ ತಾಯಿ ಮಾಡ್ತಾರೆ, ಇಬ್ಬರಿಗೆ ಎಂಪ್ಲಾಯ್ಮೆಂಟ್ ಆಯ್ತು. ಬಟ್ ಅದು ನಂದು ಉದ್ದೇಶ ಇದ್ದಿದ್ದಿಲ್ಲ. ಅಲ್ಲಿ
100ರಿಂದ 150 ಜನ ಕೆಲಸ ಮಾಡಬೇಕು. ಒಂದು 2,000-3,000 ಜನಕ್ಕೆ ಅದರಿಂದ ಬೆನಿಫಿಟ್ ಆಗಿರ್ಬೇಕು. ಬಟ್ ಒಂದು ರೆವಲ್ಯೂಷನ್ ಎಂಪ್ಲಾಯ್ಮೆಂಟ್ ರೆವಲ್ಯೂಷನ್ ಆಗಿರ್ಬೇಕು ಅನ್ನೋದೇ ನನ್ನ ಮೇಜರ್ ಕಾನ್ಸೆಪ್ಟ್ ಇತ್ತು. ಹಾಗಾಗಿ ನಾನು ಕಿರ್ಲೋಸ್ಕರ್ನಾಗ ನೌಕರಿ ಮಾಡ್ತಾನೆ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದೆ ಮೇಡಮ್. ಬಟ್ ನಮ್ಮದು ಆಕಳ ಸಾಕ್ಬೇಕು ಅನ್ನೋದು ನನಗೆ ಆಸೆ. ಟೆಕ್ನಿಕಲ್ ಬಿಸ್ನೆಸ್ ಜೊತೆಗೂ ಅಗ್ರಿಕಲ್ಚರ್ ಮಾಡ್ಬೇಕಂತಂದು ನನಗೆ ಆಸೆ ಇತ್ತು. ನಾನು ಇಂಜಿನಿಯರಿಂಗ್ ಕೆಲಸ ಮಾಡ್ತಾನೆ ನಾನು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದೆ ಮೇಡಮ್. ಡೈರಿ ಫಾರ್ಮ್ ಅಂದರೆ ಸುಮ್ಮನೆ 1-2 ಆಕಳ ತೊಗೊಂಬಂದ್ಬಿಟ್ಟು ಕಟ್ಟಿ ಹಾಲು ಹಿಂಡಿ ಆ ಥರ ಅಲ್ಲ, ಗೋಮಾತೆ ಸಾಕಬೇಕು, ಆ ಥರದ್ದು ಕಾನ್ಸೆಪ್ಟ್ ಇಟ್ಕೊಂಡು ದೊಡ್ಡ ಬಲ್ಕ್ ಲೆಕ್ಕದಾಗೆ ಫುಲ್ಲಿ ಟೆಕ್ನಿಕಲಿ ನಾನು ಡೈರಿ ಫಾರ್ಮ್ ಮಾಡಿದೆ. 2012ರಲ್ಲೇ ನಾನು 40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ ಮೇಡಮ್. ಅಂದಾಜು ಎಷ್ಟು ಹಸುಗಳಿತ್ತು? 30 ಹಸುಗಳಿತ್ತು ಮೇಡಮ್. ಪ್ಯೂರ್ ಇಲ್ಲಿ ದೊಡ್ಡಬಳ್ಳಾಪುರದಿಂದಾನೇ ಒಯ್ದಿದ್ದೆ. ಮೋರ್ ದೆನ್ 1 ಲಕ್ಷಕ್ಕೆ 1 ಹಸುಗಳು ಮೇಡಮ್. ಆ ಥರದ ಹಸುಗಳು, ಮಿಲ್ಕಿಂಗ್ ಮಿಷಿನ್ನು, ಚಾಫ್ ಕಟ್ರ್ ಮಿಷಿನ್ನು ಎಲ್ಲ ಫುಲ್ಲಿ ಮೆಕ್ಯಾನಿಸಮ್. ಮತ್ತು ಇಂಜಿನಿಯರ್ ಅಂದರೆ ಮತ್ತೆ ಎಲ್ಲ ಮೆಕ್ಯಾನಿಸಮ್ ಅಲ್ಲ, ಕೈಲಿ ಆ ಥರದ್ದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ನಾನು ಮೇಡಮ್ ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಬಿಳಿಜೋಳ ಸೊಪ್ಪೆ ಸಿಗುತ್ತೆ ಮೇಡಮ್, ಜೋಳ ಇರುತ್ತಲ್ಲ ಅದ್ರದ್ದು 100 ಟ್ರ್ಯಾಕ್ಟ್ರ್ ಏರಿಸ್ತಿದ್ದೆ ಮೇಡಮ್. ನಾನು ಪ್ರತಿ ವರ್ಷನೂ 100 ಟ್ರ್ಯಾಕ್ಟ್ರ್ ಮೇವು ಕಲೆಕ್ಟ್ ಮಾಡ್ಕೊತಿದ್ದೆ ನಾನು ನಮ್ಮ ಊರಲ್ಲಿ. ಇಲ್ಲ ಮೇಡಮ್, ಆ್ಯಕ್ಚುಲಿ ಡೈರಿ ಫಾರ್ಮ್ ಯಾಕೆ ಕೈ ಹಿಡಿಲಿಲ್ಲ ಅಂದರೆ ನಾನು ಅದಕ್ಕೆ ಬೇಸಿಕಾಗಿ ರಿಸರ್ಚ್ ಮಾಡಿ ನನ್ನ ವೆದರಿಗೆ ಸೆಟ್ ಆಗುತ್ತಾ ಇಲ್ಲ ಅಲ್ಲಿ ನಾನು ಇಮಿಡಿಯೇಟಾಗಿ ಹಂಗೆ ಸ್ಟಾರ್ಟ್ ಮಾಡಿದೆ. ಹೊಲ ಇತ್ತು ಆವಾಗಲೇ ನನಗೊಂದು ಬಟ್ ಅದನ್ನು ಮಾಡಿದ ತಕ್ಷಣ ಕೈ ಬಿಟ್ಟಿಲ್ಲ ಮೇಡಮ್. ನಾನು ಅದನ್ನು ಈ 7 to 8 ಇಯರ್ಸ್ ನೋಡಿದ್ದೀನಿ ನಾನು. ಹಸುಗಳು ಲಾಸ್ ಆದರೂ ಕೂಡ ನನಗೆ ನೌಕರಿ ಇತ್ತಲ್ಲ, ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ಟು ಅದನ್ನು ಮಾಡಿ ಏನೋ ಮಾಡಿ 10 ವರ್ಷ ನಡೆಸಿದ್ದು. ಬಟ್ ಅವಾಗ ಗೊತ್ತಾಯಿತು ಇದು ಇಲ್ಲಿ ನಡೆಯಲ್ಲ. ಆಗ ಆ 10 ವರ್ಷದಾಗ ಆಲ್ರೆಡಿ 80 ಲಕ್ಷ ಲಾಸ್ ಆಗಿತ್ತು ಮೇಡಮ್ ನನಗೆ. ಬಟ್ ಉದ್ದೇಶ ಇದ್ದಿದ್ದು 80 ಲಕ್ಷ ಲಾಸ್ ಆಗೈತಿ, ಇಲ್ಲೇ ಇರಬೇಕು, ಇನ್ನು ಏನೋ ಒಂದು ಟೆಕ್ನಿಕಲಾಗಿ ಬಿಸ್ನೆಸ್ ಮಾಡಬೇಕು. ನಗೋಡವ್ರು ಊರಾಗ ಇವನು ಆಕಳ ಮಾಡಿ ಆಲ್ರೆಡಿ ದಿವಾಳಿ ಆಗ್ಯಾನ, ಇವನು ಮತ್ತೆ ಏನೇನೋ ಹೇಳ್ತಾನೆ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಾನೆ, ಊರಾಗ ಏನೋ ಮಾಡ್ತೀನಿ ಅಂತಾನೆ ಅಂತಂದೇಳಿ ನಗೋಡೋರು. ಬಟ್ ಆ ಉದ್ದೇಶ ಆವತ್ತು 80 ಲಕ್ಷ ನನಗೆ ಲಾಸ್ ಆಗಿದ್ದು ಖರೆ. ಕ್ಷೀರಕ್ರಾಂತಿ ಮಾಡ್ಬೇಕನ್ನೋದೇನು ಸಂಕಲ್ಪ ಇತ್ತಲ್ಲ ಮೇಡಮ್, ಆ ಸಂಕಲ್ಪ ಇವತ್ತಿನ ಡೇಟಲ್ಲಿ 15,000 ಲೀಟ್ರ್ ಹಾಲು ಆಗ್ತಾ ಇದ್ದಾವೆ ನನ್ನ. ಅದ್ಭುತ. ಆಗ 2014-15 ನನಗೆ 80 ಲಕ್ಷ ಲಾಸ್ ಆಯಿತು. ನಾನು ಜನಕ್ಕೆ ದುಡ್ಡು ಕೊಡಬೇಕಾಯಿತು, ಜನರಿಂದ ಬಯಸ್ಕೋಬೇಕಾಯಿತು. ಜನರು ನನಗೆ ಇವನೇನೋ ಫ್ರಾಡ್ ಇದ್ದಾನೆ, ಇವನು ಕೊಟ್ಟೋ ರೊಕ್ಕ ಏನು ವಾಪಸ್ ಕೊಡಲ್ಲ ಅಂದರು. ಸಾಕಷ್ಟು ಮೇಡಮ್ ಹಳ್ಳಿ ಮಾತಾಡ್ತಾರೆ. ಬಟ್ ಉದ್ದೇಶ ಪಾಪ ಈಗ ಮಾಡಿದ್ನೆಲ್ಲ ನಾನು ಅಂತಾರೆ. ಮತ್ತು ಅದ್ರಲ್ಲಿದ್ದ ನನಗೇನು ಬೇಜಾರಾಗಿಲ್ಲ, ಯಾಕಂದರೆ ನಾನು ಮಾಡಿದ್ನೆಲ್ಲ ಅದನ್ನ ವರ್ಕ್. 80 ಲಕ್ಷ ಬರ್ಡನಲ್ಲಿ ಇದ್ನೆಲ್ಲ ನಾನು. ಮತ್ತು ಅವ್ರದ್ದೇನು ತಪ್ಪು ಮೇಡಮ್ ಅಂತಾರಲ್ಲ ನಾನು. ಬಟ್ ಅದು ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಹೌದು, ಎಸ್ ಇಟ್ಸ್ ನಂದೇ ಅಲ್ಲ ಫಾಲ್ಟ್, ನಾನೇ ಲಾಸ್ ಮಾಡ್ಕೊಂಡಿನಿ, ಅದಕ್ಕೋಸ್ಕರ ಜನ ಮಾತಾಡ್ತಾರೆ. ಬಟ್ ನನ್ನ ಕಾನ್ಸೆಪ್ಟ್ ಐತಲ್ಲ ಇಲ್ಲಿ ಕ್ಷೀರಕ್ರಾಂತಿ ಮಾಡ್ತೀನಿ ಅಂತ, ಬಟ್ ಅವ್ರಿಗೆ ಗೊತ್ತಿಲ್ಲಲ್ಲ ಅದು. ನಾನು ಮುಂದೊಂದು ದಿನ ಇಲ್ಲಿ ಕ್ಷೀರಕ್ರಾಂತಿ ಮಾಡ್ತೀನಿ ಅಂತ, ಬಟ್ ಅವ್ರಿಗೆ ಗೊತ್ತಿಲ್ಲ ಅದು. ಇವನು ಮುಂದೊಂದು ದಿನ ಅಲ್ಲಿ ಕ್ಷೀರಕ್ರಾಂತಿ ಮಾಡ್ತಾನೆ, ಅವಾಗ ನಾವು ಈಗ ಮಾತಾಡಬಾರ್ದಂತ ಗೊತ್ತಾಗ್ಲಿಲ್ಲ ಅವಾಗ. ಅವ್ರಿಗೆ ಮಾತಾಡಿದ್ರು, ಬಟ್ ಇವಾಗ ಸುಮ್ಮನೆ ಇರ್ತಾರೆ ಮೇಡಮ್, ಸುಮ್ಮನೆ ಇರಲೇಬೇಕಲ್ಲ ಮೇಡಮ್. 15,000 ಲೀಟ್ರ್ ಹಾಲು ಆಗ್ತಾ ಇದ್ದಾವೆ ಪ್ರತಿದಿನನೂ. 15,000 ಲೀಟ್ರಿಂದ ಒಂದು ಲಾರಿ ನನ್ನ ಹೊಲದಾಗಿಂದ ಹಾಲು ತುಂಬ್ಕೊಂಡು ಹೈದ್ರಾಬಾದಿಗೆ ಹೋಗುತ್ತೆ, ಪ್ರತಿದಿನನೂ ಹೋಗುತ್ತೆ. ಅದ್ಭುತ. ಆದ್ರೆ ನೀವು ಇಲ್ಲಿ ಲಾಸ್ ಆಯ್ತು, ಇಲ್ಲಿ ನನ್ನಂಥ ಏಳಿಗೆ ಕಾಣೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದವರು ಯಶಸ್ವಿ ಉದ್ಯಮಿಯಾಗಿ ಇನ್ನೊಂದು ಉದ್ಯಮಕ್ಕೆ ಕೈ ಹಾಕ್ತಾರೆ. ಉದ್ದೇಶ ಅನ್ನೋದೇನು ಇರುತ್ತಲ್ಲ ಮೇಡಮ್, ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಉದ್ದೇಶ ಅನ್ನೋದೇನು ಇರುತ್ತಲ್ಲ. ಈಗ ನಾವು ನಮ್ಮ ಯಾವುದೇ ಇದರಲ್ಲಿ ಏನು ಮಾಡಿದ್ವಿ, ಲಾಸ್ ಆಗ್ಬಿಡು ಏನೋ ಆಗ್ಬಿಡ್ತು ಅಂತಂದೇಳಿ ನಮ್ಮ ಉದ್ದೇಶನ ಬಿಡ್ತಾರೋ ಮಂದಿ ಹಿಡ್ಕೊಂತಾರೋ ಬಿಟ್ಟಾರೋ ಗೊತ್ತಿಲ್ಲ. ಬಟ್ ನಾನಂತರೂ ನನ್ನ ಉದ್ದೇಶನ ಯಾರೇ ನಮ್ಮ ತಂದೆ ಇದ್ರು, ನಮ್ಮ ಎಲ್ಲರೂ ನಮ್ಮ ಕುಟುಂಬದವರು ಇವನ್ನೆಲ್ಲ ಏನೋ ಮಾಡ್ತಾನಪ್ಪ ಅಂತ ಎಲ್ಲರಾದ್ರು. ಬಟ್ ನನ್ನ ಸಂಕಲ್ಪ ಇತ್ತಲ್ಲ, ನನ್ನ ಉದ್ದೇಶನೇ ಕ್ಲಿಯರ್ ಇರ್ಬೇಕಾದ್ರೆ ದೇವ್ರೇನೆ ಬಂದು ಹೆಲ್ಪ್ ಮಾಡ್ತಾನಂತಾರಲ್ಲ ಮೇಡಮ್, ಅದು ನನ್ನ ಲೈಫಲ್ಲಿ ಶತಸಿದ್ಧ. ನಾನು ಮುಂದಿನ ಉದ್ಯಮ ಏನು ಎತ್ತ ಅಂತ ಕೇಳಕ್ಕೂ ಮುಂಚೆ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಮೇಡಮ್. ಆಕ್ಚುಲಿ ಹೇಗಿತ್ತು ಬಾಲ್ಯ? ಅಂದ್ರೆ ಸುಭಿಕ್ಷವಾಗಿ ಬದುಕಿದೋರ ಕಷ್ಟ ಜೀವನ? ಇಲ್ಲ ಮೇಡಮ್, ನಮ್ಮ ತಂದೆ ತಾಯಿ ನಮ್ಗೆ ಏನು ಕೊರತೆ ಮಾಡಿಲ್ಲ ಮೇಡಮ್. ನಮ್ಮನ್ನ ಹೆಂಗ್ ಬೆಳೆಸಿದಾರ ಅಂದ್ರೆ, ನಮ್ಮ ತಾಯಿ ಕಿರಾಣಿ ಅಂಗಡಿ ಹೋಟೆಲ್ ಇಟ್ಕೊಂಡು ಜೀವನ ಮಾಡಿದ್ದಾರೆ.
ನಮ್ಗೆ ಯಾವುದೇ ಕಾರಣಕ್ಕೆ ನಾನು ಹಳ್ಳಿಯಲ್ಲೇ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿದ್ದೀನಿ. ನಮ್ಗೆ ಯಾವುದೇ ಕೊರತೆ ಮಾಡಿಲ್ಲ, ನಮ್ಗೆ ಊಟದ್ದು ತೊಂದರೆ ಇಲ್ಲ, ಏನು ಫಸ್ಟ್ ಕ್ಲಾಸ್ ಬೆಳೆಸಿದ್ದಾರೆ, ಇಂಜಿನಿಯರಿಂಗು ಓದಿಸಿದ್ದಾರೆ. ನೀವು ಒಬ್ಬರೇ ಮಗ? ಇಲ್ಲ ಮೇಡಮ್, ನಾವು ಟೋಟಲ್ ಇಬ್ಬರು 3 ಜನ. ಒಬ್ಬ ನಾನು ದೊಡ್ಡವನು ಶಿವಕುಮಾರ್ ಅಂತ, ನನ್ನ ತಮ್ಮ ಇನ್ನೊಬ್ಬ ಪ್ರಕಾಶ್ ಅಂತ, ಇನ್ನೊಬ್ಬಕ್ಕೆ ನಮ್ಮ ತಂಗಿ. ಅವ್ರಿಗಲ್ಲೇ ಮದುವೆ ಮಾಡಿಕೊಟ್ಟಿದ್ವಿ. ಈಗ ನನ್ನ ತಮ್ಮ ಅಲ್ಲೇ ನನ್ನ ಜೊತೆಗೆ ಬಿಸ್ನೆಸ್ ಮಾಡಿಕೊಂಡು ನನ್ನ ಜೊತೆಗೆ ಸಪೋರ್ಟ್ ಆಗಿದ್ದಾನೆ. ಸಹಜವಾಗಿ ಯುವ ಸಮೂಹ ಅಂದಾಗ ಏನೋ ಮಾಡೋದಕ್ಕೆ ಹೋಗ್ತಾರೆ, ಲಾಸ್ ಆಗ್ತಾರೆ, ಧೃತಿಗೆಡ್ತಾರೆ, ಮುಂದಕ್ಕೆ ಹೆಜ್ಜೆ ಇಡೋದಪ್ಪ ಅಂತ ಯೋಚನೆ ಮಾಡಿ ಅಲ್ಲಿಗೆ ಬಿಟ್ಟು ಪಲಾಯನ ಮಾಡಿಬಿಡ್ತಾರೆ. ಇಲ್ಲ ಇದು ನಂದಲ್ಲ ಅಂತ ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡೋಣ ಅಂತ ಹೊರಟು ಬಿಡ್ತಾರೆ. ಮತ್ತೊಂದು ಉದ್ಯಮನೇ ಕಟ್ತಿರಲ್ಲ ನೀವು ಮೇಡಮ್. ಅದು ಉದ್ದೇಶನೇ ಐತಲ್ಲ, ಆ ಊರಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಉದ್ದೇಶನೇ ಕ್ಲಿಯರ್ ಆಗಿರ್ಬೇಕಾದಾಗ ಅದು ಪ್ರಾಬ್ಲಮ್ ಅದು ನನಗೆ ಅನ್ಸಲ್ಲ. ಏನ್ ಮಾಡಿದ್ರು ನನ್ನ ಫ್ರೆಂಡ್ಸ್ ಎಲ್ಲ, ಆಗ ನಾನು ಬಂದು ಇಲ್ಲೇ RWF ಅಲ್ಲಿ ಕೆಲಸ ಮಾಡೋ ಫ್ರೆಂಡ್ಸು, ಇಲ್ಲಿ ಬಿಡದಿಯಲ್ಲಿ ಟೊಯೋಟೋದಾಗ ಮಾಡೋ ಫ್ರೆಂಡ್ಸ್ ಎಲ್ಲ ಬಂದು, ತಮ್ಮ ನೀನು ಇಷ್ಟೆಲ್ಲ ಅದಿದೆ. ಅವಾಗ ನಾನು ಆ ಫ್ರೆಂಡ್ಸ್ ಜೊತೆ 10, 50 ರೂಪಾಯಿ, 100 ರೂಪಾಯಿನ ಇಸ್ಕೊಂಡಿದ್ದ ಎಕ್ಸಾಂಪಲ್ಗಳದವು. ಬೇಡ ಇಲ್ಲೆಲ್ಲ ಇದು ಬೇಡ, ಊರಲ್ಲಿ ಏನಿಲ್ಲ, ಗೋಳೆ ಹೋಗ್ಬಿಡೋಣ ನಾವು, ಮತ್ತೆ ಸಿಗ್ತೈತಲ್ಲ ನೌಕರಿ, ಬೆಂಗಳೂರು ಕಡೆ ಹೋಗೋಣ ಅಂತ. ಬಟ್ ಆ ದಿನ ನಾನು ತೊಗೊಂಡಿರೋ ಡಿಸಿಷನ್ ಐತಲ್ಲ ಮೇಡಮ್, ಮಿರಾಕಲ್, ಅದು ಅದ್ಭುತ. ಅದು ಈ ಏನು ಸರ್ವೆ ನಂಬರ್ 19 ಐತಲ್ಲ, ಇದರಲ್ಲೇ ನನಗೆ 80 ಲಕ್ಷ ಲಾಸ್ ಆಗೈತಿ. ಈ ಸರ್ವೆ ನಂಬರ್ ಇದೇ ಜಾಗದಲ್ಲೇ ನಾನೊಂದು ಫ್ಯಾಕ್ಟ್ರಿ ಕಟ್ತೀನಿ, ಆ ಫ್ಯಾಕ್ಟ್ರಿಯಲ್ಲೇ ನಾನು ದುಡಿತೀನಿ. ಅದು ಏನಿದ್ರು ನಾನು ರಿಫ್ಯೂಸ್ ಮಾಡ್ಕೊತೀನಿ, ಖಂಡಿತ ನಾನು ಅದನ್ನು ತೆಗಿತೀನಿ. ನಾನು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಬರೋದಿಲ್ಲ. ನಂದು ಏನೇ ಆದ್ರೂ ದುಡ್ಡು ಅಷ್ಟೇ ಲಾಸ್ ಆಗೈತೆ ನನಗೆ, ಇನ್ನು ನನಗೇನಾಗಿಲ್ಲ. ದುಡ್ಡು ಅಷ್ಟೇ ಲಾಸ್ ಆಗೈತೆ, ಆ ದುಡ್ಡು ನನಗೆ ಖಂಡಿತ ಮಾಡ್ತೀನಿ. ಬಟ್ ನಾನು ಉದ್ದೇಶ ಬೆಂಗಳೂರಿನಾಗ ಹೋಗಿ ದುಡಿಯೋದು ಅಲ್ವೇ ಅಲ್ಲ. ಹಂಗಾಗಿದ್ರೆ ನಾನು ಯಾಕೆ ಅವಾಗಲೇ RWF ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಟ್ರಿ ಅಲ್ಲ, ಅಲ್ಲೇ ದುಡಿತಿದ್ವಲ್ಲ. ಇಲ್ಲ ನಾನು ಇಲ್ಲೇ ಮಾಡ್ತೀನಿ ಅಂತಂದೇಳಿ ಆ ಕ್ಷಣದಾಗ ತೊಗೊಂಡಿದ್ದು ಸಂಕಲ್ಪ ಗ್ರೇಟ್ ಡಿಸಿಷನ್. ಗವಿಸಿದ್ದೇಶ್ವರ ಮಠಕ್ಕೆ ಹೋದೆ ಮೇಡಮ್. ನಾನು ಮಠದಲ್ಲಿ ಹೋಗಿ ಅಜ್ಜರಿಗೆ ಹೇಳಿದೆ, ಅಬ್ಬರ ಹಿಂಗತಿ ಡೈರಿ ಮಾಡಿದೆ, ಹಿಂಗತಿ ಫುಲ್ ಲಾಸ್ ಆಯಿತು, ಇಷ್ಟು ಇದಾಗೈತಿ, ಕೆಲಸ ಮಾಡ್ತಾಯಿದ್ದೀನಿ, ನಾನು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ. ಏನಪ್ಪ ಏನು ಮಾಡ್ತೆ? ಅಲ್ಲಪ್ಪ ನೌಕರಿ ಮಾಡಬೇಕಿಲ್ಲ. ಇಲ್ಲ ರೀ, ನನಗೂ ಉದ್ದೇಶ ಬೇರೆ ಇದೆ, ಮಾಡ್ತೀನಿ. ಏನು ಮಾಡ್ಬೇಕಂತ ನಾನು 3 ರಿಸರ್ಚ್ ಮಾಡಿ ಇಟ್ಕೊಂಡಿದ್ದೆ ಮೇಡಮ್. ಒಂದು ವಾಟರ್ ಪ್ಯೂರಿಫಿಕೇಷನು, ಒಂದು ಸ್ಪೈಸಸ್ ಇಂಡಸ್ಟ್ರಿ, ಒಂದು ಫುಟ್ವೇರ್ ಇಂಡಸ್ಟ್ರಿ. ಸ್ಪೈಸಸ್ ಇಂಡಸ್ಟ್ರಿ ಮಾಡ್ಬೇಕಂದ್ರೆ ಫುಡ್ ಇನ್ಸ್ಪೆಕ್ಟ್ರು, ISO ಸರ್ಟಿಫಿಕೇಷನ್ ಅವೆಲ್ಲ ಬರುತ್ತೆ. ಇವತ್ತು ಮಾರಿಂದೆ ನಾಳೆ ಇವತ್ತು ಪ್ರೊಡಕ್ಷನ್ ಮಾಡಿದ್ದೆ ನಾಳೆ ಮಾರಿಬಿಡ್ಬೇಕು. ಅದು ವಾರಂಟಿ, ಗ್ಯಾರಂಟಿ, ಮತ್ತು ಹೆಲ್ತ್ ಇಶ್ಯೂ. ಈಗ ಇನಿಷಿಯಲಿ ನಾವೇ ನೆಗೆಟಿವ್ನಾಗದೀನಿ, ಮತ್ತು ಅದಕ್ಕೆಲ್ಲ ಸರ್ಟಿಫಿಕೇಷನ್ ಅವೆಲ್ಲ ಬೇಡ. ದೊಡ್ಡ ಪ್ರೋಸೆಸ್ ಮೇಡಮ್. ಈಗ ಸಣ್ಣದಾಗಿ ಒಂದು ಹೋಟೆಲ್ ಅಲ್ಲ ಇದೆ, ದೊಡ್ಡ ಲೆಕ್ಕದಾಗ ಅದು ಬೇಡ ಅಂತ ಸೈಡ್ ಇಟ್ಟೆ. ಇದು ವಾಟರ್ ಪ್ಯೂರಿಫಿಕೇಷನ್ ಲೆಕ್ಕ ಆಯ್ತು. ಅದು ಹಿಡಿದು ಇಟ್ಸ್ ಡೈಲಿ ಕನ್ಸ್ಯೂಮೇಬಲ್ ಬರೋ, ಬಟ್ ಅದು ಪೈಸಾ ಲೆಕ್ಕದಾಗ ಮಾರ್ಜಿನ್ ಐತಿ. ನಮಗೆ ಬೇಕಾಗಿರೋದು ರೂಪಾಯಿ ಲೆಕ್ಕದಾಗ ಅಲ್ಲ, ಲ್ಯಾಕ್ಸ್ ಲೆಕ್ಕದಾಗ ಲಾಸ್ನಾಗಿದ್ದೀನಿ. ಲ್ಯಾಕ್ಸ್ ಬೇಕು ನನಗೆಲ್ಲ. ಹಾಗಾಗಿ ಫುಟ್ವೇರ್ ಇಂಡಸ್ಟ್ರಿ ಮಾಡ್ಬೇಕಂತಂದು ಪ್ಲ್ಯಾನ್ ಫುಟ್ವೇರ್ ಇಂಡಸ್ಟ್ರಿ ನಾನು ರಿಸರ್ಚ್ ಮಾಡಿದೆ ಮೇಡಮ್. ಫುಟ್ವೇರ್ ಇಂಡಸ್ಟ್ರಿ ಮೇಲೆ ಕೆಲಸ ಮಾಡಿದೆ. ಇವಾಗ 2018 ಜನವರಿಯಲ್ಲಿ 2018 ಡಿಸೆಂಬರ್ ಕೆಲಸ ಬಿಡಬೇಕು. 1 ವರ್ಷ ನೌಕರಿ ಮಾಡ್ಕೊಂತ ರಿಸರ್ಚ್ ಮಾಡಬೇಕು, ನೈಟ್ ಶಿಫ್ಟ್ ಮಾಡಬೇಕು. ನಾನು ಹೇಳಿದೆ 6 ತಿಂಗಳು ನಾನು ನೈಟ್ ಶಿಫ್ಟ್ ಬರ್ತೀನಿ ಕಂಟಿನ್ಯೂಸ್ ಆಗಿ. ಮಾತಾಡಿದೆ 6 ತಿಂಗಳು ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ ಬರ್ತೀನಿ. ನಾನು ನನ್ನ ಯೋಚನೆಗೆ ನಾನು ನೈಟ್ ಶಿಫ್ಟ್ ಬರ್ತೀನಿ, ಓಕೆ ಅಂತಂದೇಳಿ ಪರ್ಮಿಷನ್ ಕೊಟ್ಟರು. ನೈಟ್ ಶಿಫ್ಟ್ ಮಾಡೋದೇ ಕಷ್ಟ ಅಲ್ಲ, ನೈಟ್ ಶಿಫ್ಟ್ ಕೊಟ್ಟರು ನನಗೆ. ನಾನು ನೈಟ್ ಶಿಫ್ಟ್ ಮಾಡ್ಕೊಂಬಿಟ್ಟು ಡೈಲಿ ಆಲ್ ಓವರ್ ಕರ್ನಾಟಕ ತುಂಬ 11,600 ಚಪ್ಪಲಿ ಅಂಗಡಿಗೆ ಅಡ್ಡಾಡಿದ್ದೀನಿ ಮೇಡಮ್. 11,600 ಚಪ್ಪಲಿ ಅಂಗಡಿಗೆ ಅಡ್ಡಾಡಿ ರಿಸರ್ಚ್ ಮಾಡಿ, ಚಪ್ಪಲಿ ಎಲ್ಲಿಂದ ಬರುತ್ತೆ, ಎಲ್ಲಿ ತರ್ತೀರಾ, ಯಾರು ಯಾವ ಬ್ರ್ಯಾಂಡ್ ಇದ್ದಾರೆ ಅಂತ. ಅವಾಗ ಗೊತ್ತಾಗಿದ್ದು ನನಗೆ ಮೇಜರ್ ಆಗಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿದ್ದಾವೆ, ಚಿತ್ರದುರ್ಗದಲ್ಲಿ ಒಂದು ಸಣ್ಣದು ಬ್ರ್ಯಾಂಡ್ ಇದೆ, ಅದರ್ಸ್ ಇದೆ. ಉತ್ತರ ಕರ್ನಾಟಕದಾಗ ಫುಟ್ವೇರ್ ಇಂಡಸ್ಟ್ರಿನೇ ಇಲ್ಲ ಅಂತಂದೇಳಿ ನನಗೆ ಗೊತ್ತಾಯಿತು. ಸೊ ಆಗ ನಾನು ಖಂಡಿತ ಹಿಂಗೆ ಹಿಂಗೆ ಸ್ಟಾರ್ಟ್ ಮಾಡ್ಬೇಕಂತ ಗವಿಸಿದ್ದೇಶ್ವರ ನಾವೇನೇ ಮಾಡೋದಿದ್ರೆ ನಾವು ಉತ್ತರ ಕರ್ನಾಟಕ ಕೊಪ್ಪಳ ಜನ ಗವಿಸಿದ್ದೇಶ್ವರ ಅಜ್ಜವ್ರದ್ದು ಆಶೀರ್ವಾದ ತೊಗೊಂಡೆ ನಾವು ಮುಂದುವರ್ತೀವಿ. ಏನು ಚಪ್ಪಲಿ ಮಾಡ್ತೀಯ, ಲಿಂಗಾಯ್ತ ನೀನು, ಚಪ್ಪಲ್ ನೋಡಂತಂದ್ರು. ಇಲ್ಲರಿ ನಾನು ಚಪ್ಪಲ್ಲೇ ಮಾಡ್ತೀನಿ. ಆಯ್ತು ಮಾಡೋಗಂತ ಅಜ್ಜವ್ರು ಮಾಡೋಗಂತಂದು ಹೇಳ್ಬಿಡ್ತಾರೆ. ಬಟ್ ನನಗೆ ಗೊತ್ತಿಲ್ಲ ಅಜ್ಜವ್ರಿಗೆ ನಾನು 80 ಲಕ್ಷ ನೆಗೆಟಿವ್ನಾಗಿದ್ದೀನಿ ಅಂತ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ಹೇಳಲಿಲ್ಲ ಮೇಡಮ್. ಒಟ್ಟು ಮಾಡೋಗಪ್ಪಗಾರ ಮಾಡ್ತೀಯ ಮಾಡೋಗಂತಂದು ಹೇಳಿ ಕಳಿಸಿದ್ರು ಮೇಡಮ್. ಆವಾಗ
ಅಜ್ಜವ್ರು ಮಾಡೋಗಂದ್ರೆ ಆಗುತ್ತೆ ಮೇಡಮ್, ಅದು ಖಂಡಿತ ಆಗುತ್ತೆ. ನಮ್ಮ ಎಂಥ ಸಂಕಲ್ಪನೆ ಮಾತು. ಹ್ಮ್. ನಮ್ಮ ಸಂಕಲ್ಪನೆ ಇರೋದ್ರಿಂದ ಆಯಿತು ಮೇಡಮ್. ಬ್ಯಾಡ್ ಲಕ್ ಹೆಂಗಿರುತ್ತೆ ನೋಡಿ, 2018 ಒಂದು ವರ್ಷ ರಿಸರ್ಚ್ ಮಾಡಿ 2019 ನವಂಬರ್ನಾಗ ಆಗಸ್ಟ್ನಾಗ ಡೈರಿ ಎಲ್ಲ ತೆಗಿತೀನಿ, ಆಕಳ ಎಲ್ಲ ಅದನ್ನೆಲ್ಲ ಕೊಲಬ್ರೇಷನ್ ಮಾಡಿಕೊಂಡು ನನಗೆ ಬೇಕಾಗಿರೋ ಥರದ್ನಾಗ ನಾನು ಶೆಡ್ ಒಂದು ಸ್ವಲ್ಪ ನಾನು ಫ್ರೆಂಡ್ಸಲ್ಲಿ ದುಡ್ಡು ಇಸ್ಕೊಂಡು ಕಟ್ಕೊಂತೀನಿ. ಸೆಪ್ಟೆಂಬರ್ 2019 5ನೇ ತಾರೀಕಿಗೆ ಅಹಮದಾಬಾದ್ಗೆ ಹೋಗ್ತೀನಿ. ಅಲ್ಲಿಂದ ಒಂದು ಸೆಮಿ ಆಟೋಮೆಟಿಕ್ ಮಿಷಿನ್ ತೊಗೊಂಬರ್ತೀನಿ, ಕೈಯಲ್ಲಿ ಚಪ್ಪಲಿ ಮಾಡೋಂಥದ್ದು ತಗೊಂಬಂದು ಹವಾಯಿ ಚಪ್ಪಲ್ ರೆಡಿ ಮಾಡಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ನಾನು ಹವಾಯಿ ಚಪ್ಪಲ್ ರೆಡಿ ಮಾಡ್ತೀನಿ. ಫುಲ್ ನೀಟಾಗಿ ಪ್ರೊಡಕ್ಷನ್ ಬರ್ತೈತಿ. ಇಂಜಿನಿಯರ್ ಆಗಿರೋದ್ರಿಂದ ಎಲ್ಲ ಟೆಕ್ನಿಕಲ್ಲಿ ರಿಸರ್ಚ್ ಮಾಡಿದ್ನೆಲ್ಲ ಚಪ್ಪಲ್ ಬರ್ತೈತೆ. ಬ್ಯಾಡ್ ಲಕ್ ಹೆಂಗಿರುತ್ತೆ ಅಂದರೆ ಕೋವಿಡ್ ಬಟ್ ಕಿರ್ಲೋಸ್ಕರ್ನಾಗ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬರ್ತಿದ್ರು ಚೈನಾದವರು. ಮಿಷಿನ್ ಎಲ್ಲ ನಮ್ಮ ಕಿರ್ಲೋಸ್ಕರ್ದು ಚೈನಾ ಅವ್ರ ಕೂಡ ಮಾತಾಡ್ತಿದ್ದೆ ನಾನು, ಕೊರೋನಾ ಐತೆ ಅಂತೆಲ್ಲ ನಿಮ್ಮ ಊರಾಗ ಅಂತಂದ್ರೆ. ಈಗಲೂ ಸ್ಟಿಲ್ ನನಗೆ ಚೈನಾ, ಜರ್ಮನಿ ಎಲ್ಲ ದೇಶದಾಗಿಂದನೂ ಫ್ರೆಂಡ್ಸ್ ಇದ್ದಾರೆ. ಐತಿ ಹಿಂಗೆ ಅಂತ. ಬಟ್ ನನಗೆ ಗೊತ್ತಿಲ್ಲ ನಾನು ಇಂಡಿಯಾಗೆ ಇಲ್ಲಿ ಬರುತ್ತೆ ಅಂತಂದೇಳಿ. ಮೇಡಮ್ ಬ್ಯಾಡ್ ಲಕ್ ಹೆಂಗಿರುತ್ತೆ ಅಂದರೆ, ನಾನು ಎಲ್ಲರ ಹತ್ರನೂ ಆಲ್ರೆಡಿ 80 ಲಕ್ಷ ಕೊಡಬೇಕು, ಮತ್ತು ಎಲ್ಲರ ಹತ್ರನೂ ದುಡ್ಡು ಇಸ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾಪ್ ಬಿಸ್ನೆಸ್ ಸ್ಟಾಪೇ ಮೇಡಮ್. ಕೊರೋನಾದಲ್ಲಿ ಯಾರು ಬಿಟ್ಟರು ಮೇಡಮ್? ಮಾರ್ಕೆಟಿಂಗ್ ಎಲ್ಲೇ ಐತೆ, ಪ್ರೊಡಕ್ಷನ್ ಮಾಡಿಟ್ಟೀನಿ, ಆದರೂ ಬಿಟ್ಟಿಲ್ಲ. ನಾನು ಅವಾಗೊಂದು ಹೊಸ ಗಾಡಿ ತಗೊಂಡಿದ್ದೆ, ನಾನು ನನ್ನ ಹೆಂಡತಿ ಇಬ್ಬರು ಸೇರಿ ಹಳ್ಳಿ ಹೋಗಿ ಚಪ್ಪಲಿ ಮಾರಿ ಆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಟ್ಟು ಅದು ಇದು ಮಾಡಿ. ಬಟ್ ನಾನು ಏನು ಪ್ರೈಸ್ ಫಿಕ್ಸ್ ಮಾಡಿದ್ನೋ ಆ ಪ್ರೈಸ್ಗೂ ನಾನು ಮಾರಿರೋ ಪ್ರೈಸ್ಗೂ ಒಂದಕ್ಕೊಂದು ತಾಳೆನೇ ಆಗಲಿಲ್ಲ. ಅಜಗಜಾಂತರ. ಹಾಗಾಗಿ ಮತ್ತು ಅಲ್ಲಿನೂ ಲಾಸ್. ಬಟ್ ಐ ಆಮ್ ನೆವರ್ ಗಿವ್ ಅಪ್. ಓಕೆ. ಭಾಳ ಫೀಲ್ ಆಯಿತು. ಬ್ಯಾಡ್ ಲಕ್ ಅಂದ್ರೆ ಹಿಂಗಿರುತ್ತವ ಅಂತ ಅವಾಗ ಅನಿಸ್ತು. ಬ್ಯಾಡ್ ಲಕ್ ಇದೆ ಅಂತ ಮತ್ತೆ ಇದು ಮಾಡಿದೆ, ಯೋಚನೆ ಮಾಡ್ತಾ ಕುಂತಿದ್ದೆ. ಬಟ್ ದೇವ್ರನ್ನ ಅದೇ ಹೇಳಿದ್ನಲ್ಲ ಮೇಡಮ್ ನಿಮಗೆ, ಉದ್ದೇಶ ಸಂಕಲ್ಪ ಕ್ಲಿಯರ್ ಇತ್ತಪ್ಪ ಅಂದರೆ ದೇವರೇ ಬರ್ತಾನೆ ಅಂತಂದೇಳಿ ನನ್ನ ಲೈಫಲ್ಲಿ ಬಂದೇ ಬರ್ತಾನೆ. ವಿಕಾಸ್ ಬ್ಯಾಂಕ್ ಮ್ಯಾನೇಜರ್ ಶಿವನಾಥ್ ಹಿರೇಮಠ್ ಅಂತಂದು ಹೇಳ್ಬಿಟ್ಟು ಮೇಡಮ್, ಅವರು ನನ್ನ ಪಾಲಿಗೆ ದೇವರೇ. ಅವರು ಆ ವಿಕಾಸ್ ಬ್ಯಾಂಕ್ ಸಿಬ್ಬಂದಿಗಳೆಲ್ಲರೂ ನನ್ನ ಪಾಲಿನ ದೇವರುಗಳವರು. ಮೇಡಮ್ ನನ್ನ ಸಿವಿಲ್ ಸ್ಕೋರು ಗೊತ್ತಿರುತ್ತೆ, ಸಾಲ ಕಟ್ಟಿಲ್ಲ ಅಂದರೆ ಏನಿರುತ್ತೆ ಅಂತಂದೇಳಿ ಆಗ್ತಾನೆ ಚೇತರಿಸ್ಕೊಳಕತ್ತೈತಿ. ನನ್ನ ಸಿವಿಲ್ ಸ್ಕೋರು 80 ಲಕ್ಷ ಬರ್ಡನ್ಯಾಗ ಅದೀನಿ. ಆಗ ಮತ್ತೆ ಬಿಸ್ನೆಸ್ ಲಾಸ್ ಆಗೈತಿ. ಮತ್ತು ಚೇರ್ಮನ್ ಹತ್ರ ಹೋಗಿ ಸರ್ ಈ ಥರ ಹಿಂಗೆ ಆಗಿದೆ ಅಂತಂದೇಳಿ ರಿಯಲ್ ಆಗಿ ಎಲ್ಲ ಇದ್ದಿದ್ದೆಲ್ಲ ಹೇಳ್ತೀನಿ. ಬಟ್ ನಡಿಯಪ್ಪ ನೋಡೋಣ ಅಂತಂದೇಳ್ಬಿಟ್ಟು ಅವ್ರು ಒಂದು ದಿನ ಅವ್ರು ಚೇರ್ಮನ್ ಹಿಸ್ಟ್ರಿ ಒಳಗನೆ ಯಾವ ಫ್ಯಾಕ್ಟ್ರಿಗೆ ಹೋಗಿ ನೋಡಿದ್ದು ಹಿಸ್ಟ್ರಿನೇ ಇಲ್ಲ ಅಂತ ನನ್ನ ಫ್ಯಾಕ್ಟ್ರಿ ನೋಡೋಕೆ ಬಂದರು ಮೇಡಮ್. ಸಾಯಂಕಾಲ 7 ಗಂಟೆಗೆ 2020ರಲ್ಲಿ ಬಂದು ನಮ್ದಲ್ಲ ಅಂತಂದೇಳಿ ಇವ್ರಿಗೆ 4.25 ಕೋಟಿ ಸ್ಯಾಂಕ್ಷನ್ ಮಾಡಿಕೊಡ್ರಿ ಅಂತಂದು ಹೇಳ್ತಾರೆ ಮೇಡಮ್. ಮೇಡಮ್ ನಂದು ನೆಟ್ವರ್ತೇ ಇಲ್ಲ, 4.25 ಕೋಟಿದು ಆಸ್ತಿನೇ ಇಲ್ಲ. ನಮ್ದಲ್ಲ ದುಡ್ಡು ಅಂತಂದೇಳಿ 4.25 ಕೋಟಿ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಂದೇಳಿ 4.25 ಕೋಟಿ ಸ್ಯಾಂಕ್ಷನ್ ಮಾಡಿ ಕೊಟ್ಟರು ಮೇಡಮ್. ಆ ದಿನ ತೊಗೊಂಡು ಈಗ ನನ್ನ ನೆಟ್ವರ್ತ್ ಅರೌಂಡ್ 10 CR ಮೇಡಮ್. ಸೂಪರ್, ಅಲ್ಟಿಮೇಟ್. ಇದೇ ಫುಟ್ವೇರ್ ಇಂಡಸ್ಟ್ರಿನ ಎಕ್ಸ್ಪಾನ್ಷನ್ ಮಾಡ್ತೀರಿ? ಎಸ್ ಮೇಡಮ್. ಈಗ ನಾನು ಗೌರ್ಮೆಂಟ್, ಮೈನಾರಿಟಿ, ಕ್ರೈಸ್, ಸೋಷಿಯಲ್ ವೆಲ್ಫೇರು ಎಲ್ಲ ಏನು ದೊಡ್ಡ ಬ್ರ್ಯಾಂಡ್ಗಳದಾವಲ್ಲ ಮೇಡಮ್, ಆ ಬ್ರ್ಯಾಂಡ್ಗಳ ಜೊತೆ ಕುಂತ್ಕೊಂಡು ನಾನು ಕಾಂಪಿಟೇಷನ್ ಮಾಡಿ ಟೆಂಡ್ರಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಆ ಬ್ರ್ಯಾಂಡ್ಗಳ ಕಂಪ್ನಿಗಳಿದಾವಲ್ಲ, ಈಗ 1 ಕೋಟಿ ಟೆಂಡರ್ ಆಗುತ್ತೆ ಅಂದರೆ 5% EMD ಅಮೌಂಟ್ ಕಟ್ಟಬೇಕಾಗುತ್ತೆ. ಅವ್ರು EMD ಅಮೌಂಟ್ ಕಟ್ಟಿಬಿಟ್ಟು ಟೆಂಡ್ರಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕು. ಬಟ್ ನಾನೇನಂದರೆ ₹1 EMD ಅಮೌಂಟ್ ಕಟ್ಟಲಾರ್ದಂಗೆ ಎಕ್ಸಿಬಿಷನ್ ಇದೆ ಮೇಡಮ್. ನನಗೆ ಆ ಲೆವೆಲ್ಗೆ ನಾನು ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದೀನಿ ಮೇಡಮ್ ಈ ಕಂಪ್ನಿಯಲ್ಲಿ. ನನ್ನ ಚಪ್ಪಲಿ ಅಂದರೆ ಬರೀ ನಾನು ಚಪ್ಪಲಿ ರೆಡಿ ಮಾಡೋಕತ್ತಿಲ್ಲ ಮೇಡಮ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BAS ಸರ್ಟಿಫಿಕೇಷನ್. ಯಾರೇ ಬಂದು ಏನೇ ರಿಸರ್ಚ್ ಮಾಡಿ ಕೇಳಿದ್ರು ಕೂಡ ಆ ಲೆವೆಲಿಗೆ ಸರ್ಟಿಫಿಕೇಷನ್ ಆಗಿರೋ ಚಪ್ಪಲಿನ ನಾನು ರೆಡಿ ಮಾಡೀನಿ ಮೇಡಮ್. ನಿಮ್ಗೆ ಗೊತ್ತಿಲ್ಲ, ನನ್ನ ಉಚಿತನ ಅಂತಾರೋ ಏನೋ ಗೊತ್ತಿಲ್ಲ, ಆ ಚಪ್ಪಲಿ ರಿಸರ್ಚ್ಗೆ ನಾನು more than 10 lakhs ಖರ್ಚು ಮಾಡ್ಕೊತೀನಿ ಮೇಡಮ್. ಹಿಂಗೆ ಇರಬೇಕು, ಹಂಗೆ ಬರ್ಬೇಕು ಚಪ್ಪಲ್. ಕೆಡ್ತಾ ಕೇಳಲಿ ಅದು ಅಲ್ಲ. ಎದಕ್ಕೆ ನಾ ಕೇಳೋದು, ನೀವು ಕೊಡೋದು ದಿ ಬೆಸ್ಟ್ ಕೊಡಬೇಕು, ನಿಮ್ಮೂರಿನ ಜನಕ್ಕೆ ಉದ್ಯೋಗ ಕೊಡಬೇಕು, ಒಂದು ಉದ್ಯಮ ಅಂತ ಕಟ್ಟಬೇಕು, ರೈಟ್? ಈ ಚಪ್ಪಲಿಯಲ್ಲಿ ಅಲ್ಟಿಮೇಟ್ ಕೊಡಬೇಕು ಅನ್ನೋದಾದ್ರೆ ಯಾವ್ಯಾವ ಕಾರಣಗಳಿಗೆ? ಅಂದರೆ ಆರೋಗ್ಯ ನಿಮಿತ್ತನ, ಗ್ರಾಮೀಣ ಭಾಗದವ್ರಿಗೆ ಅಂತನ, ಸ್ಪೋರ್ಟ್ಸ್ ರಿಲೇಟೆಡ್, ಯಾವ ಥರ, ಮತ್ತು ಏನು ಹೆಸರಿಟ್ಟು? ಮೇಡಮ್ ನೀವು ಕಸ್ಟಮರ್, ಓಕೆ, ನಂದೊಂದು ಚಪ್ಪಲಿ ಖರೀದಿ ಮಾಡಿದಿರಿ ನೀವು. ಸೊ ಖರೀದಿ ಮಾಡಿ ನೀವು ವೇರ್ ಮಾಡ್ಕೊತೀರ.
ವೇರ್ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಒಂದು 15 ದಿನ ಆಗಿ ನಿಮ್ದು ಅದು ಕ್ವಾಲಿಟಿ ಆಗಿ ಹರಿದೋದ್ನಪ್ಪ ಅಂದರೆ ನಿಮ್ಗೇನು ಬರುತ್ತೆ ಮೇಡಮ್? ಅದು ಸರಿ ಇಲ್ಲ ಅಂತ ನಿಮ್ಮದೇ ಫೀಡ್ಬ್ಯಾಕ್ ಬರುತ್ತಾ ಮೇಡಮ್? ಬಟ್ ಹಂಗೆ ಬಂದಾಗ ನಾನು ಎಷ್ಟು ದಿನ ನನ್ನ ಇಂಡಸ್ಟ್ರಿ ನಡ್ಸೋಕ್ಕಾಗತ್ತೆ? ನಂದು ಉದ್ದೇಶ ಏನೋ ಜನಕ್ಕೆ ಕೆಲಸ ಕೊಡ್ಬೇಕು. ಕ್ವಾಲಿಟಿ ಇದ್ರೆ ತಾನೇ ನಂದು ಫ್ಯಾಕ್ಟ್ರಿ ರನ್ ಆಗೋದು. ಅದಕ್ಕೋಸ್ಕರ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಮೇಡಮ್. ಅದು ಏನೇ ಇದ್ರೂ BA ಸರ್ಟಿಫೈಡ್ ಆಗೈತೆ ಮೇಡಮ್ ಇವತ್ತಿಗೆ. ನಾನು ಏನು ಹೆಸರಿಟ್ರಿ ಮೇಡಮ್? ಅದು ಅದ್ಭುತ ಮೇಡಮ್. ನೀವು ನನ್ನ ಬ್ರ್ಯಾಂಡ್ ನೇಮ್ ಕೇಳ್ಬಿಟ್ರೆ ಅದ್ಭುತ. ನಂದು ಕಲ್ಯಾಣ ಕರ್ನಾಟಕದಾಗ ಫಸ್ಟ್ ಯೂನಿಟ್ ಇರೋದ್ರಿಂದ ಕಲ್ಯಾಣ್ ಫುಡ್ಸ್ ಅಂತಾನೆ ನಾನು ಬ್ರ್ಯಾಂಡ್ ನೇಮ್ ಪೇಟೆಂಟ್ ತೊಗೊಂಡಿನಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಈ ಜರ್ನಿ ನೆನಪಿಸ್ಕೊಂಡಾಗ ಒಂದು ಆತ್ಮತೃಪ್ತಿ ಇದೆ ಮೇಡಮ್. ಖಂಡಿತ ನನಗೆ ಭಾಳ ಪ್ರೌಡ್ ಫೀಲ್ ಇದೆ. ಇನ್ನೂ ಒಂದು ಮೋರ್ ದೆನ್ 1000 ಮೆಂಬರ್ಸ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ನಾನು ಇಂಜಿನಿಯರ್ ಆಗಿದ್ದಕ್ಕೂ ಸಾರ್ಥಕ ಮೇಡಮ್ ಆ ಊರಲ್ಲಿ. ಕೆಲವು ಸರಿ ಈಗ ನೀವು ಹೇಳಿದ್ರಿ 80 ಲಕ್ಷ ಲಾಸು, ಫುಟ್ವೇರ್ ಇಂಡಸ್ಟ್ರಿ ಮಾಡಿದ್ರೆ ಏನಪ್ಪ ಅನ್ನೋ ಪರಿಸ್ಥಿತಿ, ಕೋವಿಡೇ ಬಂದ್ಬಿಡ್ತು. ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ನಡೆಸಿದ ಆ ಶಕ್ತಿ ಯಾವುದು? ಇಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಮೇಡಮ್. ಖಂಡಿತ ನನ್ನ ಏನು ಬಂಡ ಧೈರ್ಯ ಮೇಡಮ್ ನಂದು. ನಾನು ಫಿಸಿಕಲಿ ಕುಗ್ಗಿರ್ಬೋದು, ಬಟ್ ಮಾನಸಿಕವಾಗಿ ನಾನು ಯಾರಿಗೂ ಜಗ್ಗಲ್ಲ, ಯಾರಿಗೂ ಎದುರಲ್ಲ ಮಾನಸಿಕವಾಗಿ. ಅಂದರೆ ಇದ್ರ ಉದ್ದೇಶ ಅಲ್ಲ. ಈಗ ಪ್ರೊಜೆಕ್ಟ್ ಮಾಡೋದಾಗಲಿ ಅದನ್ನ ಯಾರನ್ನ ಕೇಳಲ್ಲ, ನಾನು ಯಾರು ಕೂಡ ಸಜೆಷನ್ ತಗೊಳಲ್ಲ. ನಾನೇ ಡಿಸಿಷನ್ ತೊಗೊತೀನಿ, ನಾನೇ ಇದನ್ನು ಮಾಡ್ತೀನಿ ಮೇಡಮ್. ಭೂಮಿ ಮ್ಯಾಗ ದೇವರು ಅಂತಂದು ಹೇಳ್ತಾರೆ. ದೇವ್ರು ನಿಜವಾಗಿದ್ದಾರೆ. ಆ ವಿಶ್ವನಾಥ್ ಹಿರೇಮಠ ಅವರನ್ನು ದೇವ್ರ ರೂಪದಲ್ಲಿ ಬಂದು ನನಗೆ 4.25 ಕೋಟಿ ಶಂಕ್ಷನ್ ಮಾಡಿ ನನ್ನನ್ನು ಈ ಲೆವೆಲಿಗೆ ಬೆಳೆಸಿ ನನ್ನನ್ನು ನಿಜವಾಗೂ ಮೇಡಮ್ ಅವರೇ ನನ್ನ ಪಾಲಿನ ದೇವರು ಮೇಡಮ್. ಕೆಲವೊಮ್ಮೆ ನಿಮ್ಮ ಉದ್ದೇಶ ಕ್ಲಿಯರ್ ಇರುತ್ತೆ, ನೀವು ಅಂದ್ಕೊಂಡಿದ್ದು ಸಾಧಿಸ್ತಿರ್ತೀರಿ, ಆದರೂ ಟೀಕೆ ಟಿಪ್ಪಣಿಗಳು ಬಂದರೆ ಏನು ಅನ್ಸುತ್ತೆ? ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ಮೇಡಮ್. ಈಗ ಮೇಡಮ್ ಹಳ್ಳಿ ನಂದು, ಈಗನೂ ಅಂತಾರೆ ನನಗೆ ಅವನು ಹುಚ್ಚು ಚಕರ್ ಏನೇನೋ ಮಾಡ್ತಾನೆ. ಹುಚ್ಚು ಚಕರ್ ಏನೇನು, ನಾನು ಹುಚ್ಚು ಚಕರ್ ಮಾಡಿದಕ್ಕೇನೆ ನೀವು ನನ್ನನ್ನು ಕರ್ಕೊಂಬಂದು ಇಲ್ಲಿ ಹುಚ್ಚಲ್ಲ ನೀನು ಅಂತಂದು ಹೇಳ್ಬಿಟ್ಟು ನಾನು ಇಂಟರ್ವ್ಯೂ ಸಾಧಕ ಅಂತ ಕೂರಿಸಿ ಮಾತಾಡ್ತಾ ಇದ್ದೀವಿ. ಸಮಾಜಕ್ಕೆ ನಿಮ್ಮ ಸಂದೇಶ ಮೇಡಮ್? ಖಂಡಿತ ನಾವು ಹೇಳಿದ್ನಲ್ಲ ಮೇಡಮ್, ನನ್ನ ಉತ್ತರ ಕರ್ನಾಟಕದ್ದು ಹೇಳ್ಬಿಡ್ತೇನೆ ನಾನು, ಇಲ್ಲೇದು ಬೇಡ. ನಮ್ಮ ಕಡೆ ಡೆವಲಪ್ಮೆಂಟ್ ಇಲ್ಲ, ನಮ್ಮ ಕಡೆ ಅಂದ್ರೇ ನಿರ್ಲಕ್ಷ್ಯ. ಅದಕ್ಕೋಸ್ಕರ ಪ್ರತಿಯೊಬ್ಬ ಹಳ್ಳಿಯಾಗನು ನಂತರ ಅಂತಂದೇನು ಹೇಳಲ್ಲ ನಾನು. ಕನಸು ಕಟ್ಕೊಳ್ರಿ ದೊಡ್ಡದಾಗಿ ಮೇಡಮ್. ಒಂದು ಸಣ್ಣ ಹಳ್ಳಿ ನಂದು, ನಾನೇ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೀನಿ ಒಬ್ಬವ. ನನ್ನ ಥರ 10 ಜನ ನನ್ನ ಊರಲ್ಲಿ 10 ಕೋಟಿ ಟ್ಯಾಕ್ಸ್ ಕಟ್ಟಿದರೆ, ಪಕ್ಕದ ಹಳ್ಳಿಯಾಗ ಒಂದು 10 ಕೋಟಿ ಟ್ಯಾಕ್ಸ್ ಕಟ್ಟಿದರೆ ನಮ್ಮ ಉತ್ತರ ಕರ್ನಾಟಕ ನಿಮ್ಮ ಬೆಂಗಳೂರನ್ನ ಏನೋ ಮಾಡ್ಬಿಡ್ತೀನಿ ಅಲ್ವಾ? ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಮೇಡಮ್, ನಾನು ಮನುಷ್ಯನೇ, ನನಗೂ ಆಸೆ ಆಕಾಂಕ್ಷೆಗಳದು, ನಾನು ಎಂಜಾಯ್ ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ನಾನು ಎಂಜಾಯ್ ಮಾಡಿ ಅದನ್ನೇ ಅದ್ರ ಜೊತೆಗೇ ನಮ್ಮದು ಉದ್ದೇಶ ಅನ್ನೋದೇನು ಇರುತ್ತಲ್ಲ, ಅದು ಮೇಜರ್ ಮೇಡಮ್. ಅದು ಉದ್ದೇಶ ಮೇಡಮ್. ಉದ್ದೇಶ ಈಡೇರಿದಾಗ ಏನು ಬೇಕಾದ್ರೂ ಮಾಡಿ ಮೇಡಮ್, ಏನು ಬೇಕಾದ್ರೆ. ನನಗೆ ಉದ್ದೇಶ 2012ರಾಗಿಂದ 2019ವರೆಗೂ ಹಿಂಗೇ ಮಾಡ್ಬೇಕಂತಂದಿದ್ದೆ, ಏನು ಮಾಡಿಲ್ಲ. ಅವು ಬೈಕ್ ಸತ್ಯ ತಗೊಂಡಿಲ್ಲ ನಾನು ಮೇಡಮ್. ನನಗೆ ಈ ಕಾರ್ ಬೇಕಾ, ಕಾರ್ ನಾನು ಈಗ ಸದ್ಯಕ್ಕೆ ಹೋಗಿ ತಗೊಂತೀನಿ. ನನಗೆ ಬೈಕ್ ಬೇಕಾ, ಈಗ ಸದ್ಯಕ್ಕೆ ಹೋಗಿ ಬೈಕ್ ತೊಗೋಬೇಕು. ನಾನು ಈಗ ಸದ್ಯಕ್ಕೆ ಹೋಗಿ ಎಂಜಾಯ್ ಮಾಡಬೇಕಾ, ಈಗ ಸದ್ಯಕ್ಕೆ ಹೋಗಿ ಎಂಜಾಯ್ ಮಾಡ್ತೀನಿ. ಅದಕ್ಕೋಸ್ಕರ ಉದ್ದೇಶ ಒಂದು ಗುರಿ ಇಟ್ಕೊಳ್ರಿ, ಆ ಗುರಿ ಮುಟ್ಟೋವರೆಗೂ ಸಾಧನೆ ಮಾಡಿರಿ. ಸಾಧನೆ ಮಾಡಿಂದ ನೀವು ಏನು ಬೇಕಾದರೂ ಮಾಡಿರಿ. ಖಂಡಿತ ಅತ್ಯದ್ಭುತವಾದ ಮಾತು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಯುವ ಉದ್ಯಮಿಯಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಿ ಅನ್ನೋದಾದರೆ, ನೀವು ಎದುರಿಸಿದಂತಹ ಪ್ಲಸ್ ಆ್ಯಂಡ್ ಮೈನಸ್, ಅದೇನೇ ಮೈನಸ್ ಆದರೂ ಕೂಡ ಅದನ್ನು ಪ್ಲಸ್ ಆಗಿ ಧನಾತ್ಮಕವಾಗಿ ತೊಗೊಂಡು ಮುನ್ನುಗ್ಗಿದ್ರಲ್ಲ, ಅದೇ ಇವತ್ತಿನ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪ? ಖಂಡಿತ ಮೇಡಮ್. ಇಲ್ಲ ಮೇಡಮ್, 80 ಲಕ್ಷ ಅಂದರೆ ಇಟ್ಸ್ ನಾಟ್ ಅ ಮ್ಯಾಟರ್ ಮೇಡಮ್. ಆವಾಗ ನಾನು 80 ಲಕ್ಷಕ್ಕೆ ಎಷ್ಟು ಅವಮಾನ ಪಟ್ಟೀನಿ ಅಂತಂದ್ರೆ ನನಗೆ ಅಷ್ಟೇ ಗೊತ್ತಿರುತ್ತೆ. ಬಟ್ ನಾನು ನನ್ನ ತಂದೆ ತಾಯಿಗೂ ಹೇಳಿಲ್ಲ. ನಾನು 80 ಲಕ್ಷಕ್ಕೆ ಪಾಪ ಅವ್ರಿಗೆ ಸೊನ್ನೆನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡೀನಿ, 80 ಲಕ್ಷ ನೆಗೆಟಿವ್ನಾಗ ಅದೀನಿ. ಈ ಲ್ಯಾಕ್ಸ್ ಬೇಡ, ಕ್ರೋಸ್ ಟುಗೆದರ್ಗೆ ಪ್ಲ್ಯಾನ್ ಮಾಡೋಣ. ಈಗ 80 ಲಕ್ಷ ಪ್ರಾಬ್ಲಮ್ ಇದ್ರೂ ನಿಮಗೆ ನಾನು ಆನ್ಸರ್ ಮಾಡ್ಬೇಕು. ನಿಮಗೆ 80 ಲಕ್ಷ
ಕೋಟಿ ಇದ್ರೂ ಕೋಟಿ ಇದ್ರೂ ಮಾಡ್ಬೇಕು. ಅದಕ್ಕೋಸ್ಕರ ಅಜ್ಜವ್ರು ಹೇಳ್ತಿದ್ರು ಒಂದು ಮಾತು ನನಗೆ, ಕೊಪ್ಪಳ ಅಜ್ಜವರು. ಅಜ್ಜ ಏನ್ ಹೇಳ್ತದ್ನಂದ್ರೆ ಆತನ ಹತ್ರ ಒಂದ್ ₹100 ಇದ್ರೆ ₹120 ಪ್ಲಾನ್ ಮಾಡ್ತಿದ್ನಂತ ಆತ. ಯಾವ ಅಜ್ಜನ ಏನೋ ಒಂದು ಪ್ಲಾನ್, ಈಗ ಒಂದು ಮಠ ಇದು ಸ್ಕೂಲ್ ಕಟ್ಬೇಕು, ₹100 ಇತ್ತು ಆತನ ಅಜ್ಜನ ಹತ್ರ, ₹120 ಪ್ಲಾನ್ ಮಾಡ್ತಿದ್ನಂತ ಅಜ್ಜ ಮಾತಾಡಿದ್ ನನಗೆ ಕೇಳಿಸ್ತಿತ್ತು ಅವಾಗ ಒಂದು ಭಾಷಣದಾಗ. ಅದಕ್ಕೆ ನಾನು ಮಾತಾಡಿದೆ, ನನ್ನ ನೆಗೆಟಿವ್ನಾಗ 80 ಲಕ್ಷ ಇದೀನಿ, ನಾನು 4.25 ಕೋಟಿಗೆ ಮಾಡಿಬಿಡೋಣ ಅಂತ ಪ್ಲ್ಯಾನ್. ಇನ್ಸ್ಪಿರೇಷನ್ ಅವರೇ ಹಂಗೆ ಮಾಡಿದ್ದೀನಿ ಮೇಡಮ್. ಖಂಡಿತ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಮೇಡಮ್. ನನ್ನ ಥರ ಹುಟ್ಗಳ್ರಿ, ಹಳ್ಳಿ ಉದ್ಧಾರ ಆಗುತ್ತೆ, ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ. ಆ ಥರ ನಮ್ಮ ಉತ್ತರ ಕರ್ನಾಟಕ ಅಲ್ಲ, ನಮ್ಮದೇ ಒಂದು ನಿಮ್ಮ ಸಿಲಿಕಾನ್ ಸಿಟಿ ಆದರೆ ನಮ್ಮದು ದೊಡ್ಡ ಲೆಕ್ಕದಾಗ UK ಆಗ್ಬಿಡುತ್ತೆ ಮೇಡಮ್. ಅದಕ್ಕೋಸ್ಕರ ನಾನು ಉದ್ದೇಶ ಕ್ಲಿಯರ್ ಆಗಿ ಇಟ್ಕೊಳ್ರಿ, ಉದ್ದೇಶ ಕ್ಲಿಯರ್ ಆಗಿಂದ ಎಂಜಾಯ್ ಯುವರ್ ಸೆಲ್ಫ್. ವೆರಿ ನೈಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕಿನ ಕಥೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಿಲಕಮುಖಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ, ಆ ಪುಟ್ಟ ಗ್ರಾಮದಲ್ಲಿ ಬೆಳೆದಂತಹ ಯುವ ಉದ್ಯಮಿ, ದೊಡ್ಡ ಮಟ್ಟದಲ್ಲಿ ಬೆಳೆದಂತಹ ಯುವ ಉದ್ಯಮಿ ನೋಡಿ, ಎಂಥದ್ದೇ ಸಂದರ್ಭದಲ್ಲಿ ಕೆಳಗೆ ಬಿದ್ದಾಗಲೂ ಕೂಡ ಅಲ್ಲಿಂದನೂ ಫಿನಿಕ್ಸ್ನಂತೆ ಏಳಬಹುದು ಅನ್ನೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಈ ಅತಿಥಿಯ ಸಾಕ್ಷಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಒಂದು ಅತ್ಯದ್ಭುತವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಐಡಲ್ನ ಮೂಲಕ. ಹೌದು, ಹಳ್ಳಿಗಳು ಇವತ್ತು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಯುವ ಸಮೂಹ ತಮ್ಮ ಶಕ್ತಿಯನ್ನು ಮಾನವ ಶಕ್ತಿಯಾಗಿ ರೂಪಿಸಿ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟು ಒಂದು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಹೋದರೆ ದೇಶವೇ ಬೆಳೆಯುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ನೀವೆಲ್ಲ ಹಾಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.